ಮಣ್ಣಿನ ತಾಪಮಾನವು ಸಸ್ಯಗಳ ಬೆಳವಣಿಗೆ, ಪೋಷಕಾಂಶಗಳ ಲಭ್ಯತೆ ಮತ್ತು ಜೈವಿಕ ಚಟುವಟಿಕೆಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದು ನಾವು ಮಣ್ಣಿನ ತಾಪಮಾನದ ಪ್ರಾಮುಖ್ಯತೆ ಮತ್ತು ಅದನ್ನು ಸಮತೋಲನದಲ್ಲಿರಿಸುವಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳ ಪಾತ್ರವನ್ನು ತಿಳಿದುಕೊಳ್ಳೋಣ. ಬೀಜಗಳು ಮೊಳಕೆಯೊಡೆಯಲು ಸರಿಯಾದ ಮಣ್ಣಿನ ತಾಪಮಾನ ಅತ್ಯಗತ್ಯ. ತಾಪಮಾನವು ತುಂಬಾ ಕಡಿಮೆ ಅಥವಾ ಅಧಿಕವಾಗಿದ್ದರೆ ಬೀಜಗಳು ಸರಿಯಾಗಿ ಮೊಳಕೆಯೊಡೆಯುವುದಿಲ್ಲ ಹಾಗೂ ಆರೋಗ್ಯಕರ ಬೇರುಗಳ ಬೆಳವಣಿಗೆ ಸರಿಯಾದ ಮಣ್ಣಿನ ತಾಪಮಾನ ಅಗತ್ಯ. ತುಂಬಾ ತಂಪಾಗಿದ್ದರೆ ಬೇರುಗಳು ಹಾನಿಗೊಳಗಾಗಿ ನಿಧಾನವಾಗಿ ಬೆಳೆಯುತ್ತದೆ. ತುಂಬಾ ಬಿಸಿಯಾಗಿದ್ದರೆ ಅವು ಹಾನಿಗೊಳಗಾಗುತ್ತವೆ. ಸರಿಯಾದ ತಾಪಮಾನವು ಮಣ್ಣಿನ ಉಪಕಾರಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ಬೆಂಬಲಿಸಿ ಸಾವಯವ ಪದಾರ್ಥವನ್ನು ಕಳುಹಿಸಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಲು ಸಹಕರಿಸಿ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸರಿಯಾದ ಮಣ್ಣಿನ ತಾಪಮಾನವು ನೀರನ್ನು ಸಮರ್ಪಕವಾಗಿ ಇಂಗಿಸಲು ಮತ್ತು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ತಾಪಮಾನ ಹೆಚ್ಚಾದರೆ ನೀರಿನ ಆವಿಯಾಗುವಿಕೆ ಹೆಚ್ಚಾಗಿ ಇದರಿಂದ ಕೃಷಿಯಲ್ಲಿ ನೀರಿನ ಬಳಕೆ ಹೆಚ್ಚಾಗುತ್ತದೆ. ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಉಪಕಾರಿ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ಮಣ್ಣಿನ ರಚನೆಯನ್ನು ಸುಧಾರಿಸಿ ಮಣ್ಣಿನಲ್ಲಿ ಗಾಳಿಯಾಡುವಂತೆ ಮಾಡುತ್ತದೆ. ಇದು ಮಣ್ಣಿನ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಇದರ ಬಳಕೆಯಿಂದ ಮಣ್ಣಿನ ಮೇಲೆ ಅತಿಯಾದ ಹಾನಿಕಾರಕ ರಾಸಾಯನಿಕಗಳ ಬಳಕೆ ಕಡಿಮೆಯಾಗಿ ಮಣ್ಣಿನ ತಾಪಮಾನ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ. ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಮಣ್ಣಿನ ತಾಪಮಾನವನ್ನು ನಿಯಂತ್ರಿಸಿ ಕೆಲವು ಹಾನಿಕಾರಕ ರೋಗಾಣು ಮತ್ತು ಕೀಟಗಳ ಬೆಳವಣಿಗೆಯ ಚಕ್ರವನ್ನು ಕತ್ತರಿಸಲು ಸಹಕರಿಸುತ್ತದೆ. ಮಣ್ಣಿನ ತಾಪಮಾನವನ್ನು ಸಮತೋಲನಗೊಳಿಸಲು ಮತ್ತು ಸುಸ್ಥಿರ ಕೃಷಿಗಾಗಿ ಡಾಕ್ಟರ್ ಸಾಯಿಲ್ ಅನ್ನು ಬಳಸಿ. ಫಲವತ್ತಾದ ಮಣ್ಣು ಮತ್ತು ಆರೋಗ್ಯಕರ ಬೆಳೆಗಳು ಡಾಕ್ಟರ್ ಸಾಯಿಲ್ ನಿಂದ ಸಾಧ್ಯ. ಇಂತಹ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯಲು ಈ ವಿಡಿಯೋದಲ್ಲಿ ನೀಡಿರುವ ಸಂಖ್ಯೆಯ ಮೂಲಕ ಸಂಪರ್ಕಿಸಿ.